ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಕೂಟ ಅದ್ಭುತವಾದಂತಹ ಜಯವನ್ನು ಸಾಧಿಸಿದೆ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಜಯ ಸಿಕ್ಕಂತಹ ಸಂದರ್ಭದಲ್ಲಿ ಆ ಗೆಲುವು ಕೂಡ ನಮಗೆ ಭಾರವಾಗಿ ಪರಿಣಮಿಸುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಮಹಾರಾಷ್ಟ್ರದ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಅಲ್ಲಿ ಒಂದು ವೇಳೆ ಮಹಾಯುತಿಗೆ 150 ಸೀಟುಗಳು ಮಾತ್ರ ಬಂದಿದ್ದರೆ CM ಆಯ್ಕೆ ಇಷ್ಟೊಂದು ಕಗ್ಗಂಟಾಗಿರ್ತಾ ಇರಲಿಲ್ಲ. ಈಗ ಮಹಾಯುತಿಗೆ 235 ಕ್ಷೇತ್ರಗಳಲ್ಲಿ ಜಯ ಸಿಕ್ಕಿದೆ. ಒಂದು ಅಭೂತಪೂರ್ವವಾದಂತಹ ಜಯ, ನಭೂತೋ ನಭವಿಷ್ಯತಿ ಎಂಬಂತಹ ಗೆಲುವು. ಇಂತಹ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಪೈಪೋಟಿ ನಡೀತಾ ಇದೆ. ಬಿಜೆಪಿಗೆ ಏನು ಅನ್ನಿಸ್ತಾ ಇದೆ, ನಮಗೆ ಏಕಾಂಗಿಯಾಗಿ ಸರ್ಕಾರ ರಚನೆ ಮಾಡುವಷ್ಟು ನಂಬರ್ಸ್ ಬಂದಿದೆ, ನಾವೇನು ಒಂದು 4 ಜನ ಪಕ್ಷೇತರನ್ನ ಕರೆದುಕೊಂಡ್ರೆ ಸಾಕು, ನಾವು ಸರ್ಕಾರ ರಚನೆ ಮಾಡಬಹುದು. ಇಷ್ಟೊಂದು ನಂಬರ್ಸ್ ಇರುವಂತಹ ಸಂದರ್ಭದಲ್ಲಿ ನಾವ್ಯಾಕೆ ಏಕನಾಥ್ ಶಿಂದೆಗೆ CM ಗಾದಿಯನ್ನು ಬಿಟ್ಟುಕೊಡೋಣ ಅಂತ. ಅತ್ತ ಕಡೆಯಲ್ಲಿ ಅಜಿತ್ ಪವಾರ್ ಹೇಳ್ತಾ ಇದ್ದಾರೆ, ನೀವು ಏಕನಾಥ್ ಶಿಂದೆಗೆ CM ಗಾದಿಯನ್ನು ಬಿಟ್ಟುಕೊಡೋ ಹಾಗಿದ್ರೆ ನಾನು ಕೂಡ ಒಂದು ಸ್ವಲ್ಪ ಟೈಮ್ ಮುಖ್ಯಮಂತ್ರಿ ಆಗ್ತೀನಿ, ನನಗೂ 2 ವರ್ಷದ ಅವಧಿಯನ್ನು ಕೊಡಿ ಅಂತ ಅಜಿತ್ ಪವಾರ್ ಕೂಡ ಕೇಳ್ತಾ ಇದ್ದಾರೆ. ನನ್ನ ಸ್ಟ್ರೈಕ್ ರೇಟ್ ಕೂಡ ತುಂಬ ಚೆನ್ನಾಗಿದೆ ಅಂತ. ಹೀಗಾಗಿ ತುಂಬ ಕಗ್ಗಂಟಾಗಿದೆ. ಇದೆಲ್ಲದರ ನಡುವೆ ಏಕನಾಥ್ ಶಿಂದೆ CM ಗಾದಿಗೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಮಹಾರಾಷ್ಟ್ರದ ರಾಜ್ಯಪಾಲ ರಾಧಾಕೃಷ್ಣನ್ ಅವರು ಆಕ್ಟಿಂಗ್ CM ಆಗಿ ಮುಂದುವರಿಯೋದಕ್ಕೆ ಏಕನಾಥ್ ಶಿಂದೆಗೆ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಇಲ್ಲ ನಾಳೆ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ನಿರ್ಧಾರ ಆಗುತ್ತೆ. ಹಾಗಾದರೆ ಮಿತ್ರರೇ, ಬಿಜೆಪಿಯ ಲೆಕ್ಕಾಚಾರ ಏನು? ಯಾರು ಮುಂದಿನ ಮುಖ್ಯಮಂತ್ರಿ ಆಗಬಹುದು? ದೇವೇಂದ್ರ ಫಡ್ನವೀಸ್ ಆಗುವಂಥ ಸಾಧ್ಯತೆಗಳು ಎಷ್ಟಿದೆ? ಅಥವಾ ಏಕನಾಥ್ ಶಿಂದೆಯನ್ನೇ ಮತ್ತೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಬಿಜೆಪಿ ಮುಂದುವರಿಸುತ್ತಾ? ಅಜಿತ್ ಪವಾರ್ಗೇನಾದರೂ ಲಕ್ ಕುಲಾಯಿಸುವಂಥ ಸಾಧ್ಯತೆಗಳಿದೆಯಾ? ಹೀಗೆ ಅನೇಕ ಪ್ರಶ್ನೆಗಳಿದಾವಲ್ವಾ. ಇದೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಬಾರಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಬಿಜೆಪಿ ಒಂದು 90 ಸೀಟನ್ನು ಗೆದ್ದು, ಅಜಿತ್ ಪವಾರ್ ಬಣ ಒಂದು 30 ಸೀಟಲ್ಲಿ ಗೆದ್ದು, ಏಕನಾಥ್ ಶಿಂದೆ ಬಣ ಒಂದು 30 ಕ್ಷೇತ್ರವನ್ನು ಗೆದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆ ಇರ್ತಾ ಇರಲಿಲ್ಲ. ಈಗೇನಾಗಿದೆ, ಬಿಜೆಪಿ ಏಕಾಂಗಿಯಾಗಿ 132 ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಗೆ ಬೇಕಾಗುವಂತಹದ್ದು 145 ಕ್ಷೇತ್ರಗಳು. ಅಷ್ಟು MLAಗಳಿದ್ರೆ ಸಾಕು, ಸರ್ಕಾರ ರಚನೆ ಮಾಡಬಹುದು. ಬಿಜೆಪಿ ಬಳಿಯಲ್ಲಿ ಏಕಾಂಗಿಯಾಗಿ 132 ಜನ ಶಾಸಕರಿದ್ದಾರೆ. 5 ಜನ ಪಕ್ಷೇತರರು ಬಿಜೆಪಿಯ ಬೆಂಬಲದಿಂದ ಗೆದ್ದಿದ್ರು, ಅವರೀಗ ಬಿಜೆಪಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ ಬಿಜೆಪಿಯ ಸಂಖ್ಯೆ 137ಕ್ಕೆ ಏರಿಕೆಯಾಗಿದೆ. ಇನ್ನು ಬಿಜೆಪಿ ಏಕಾಂಗಿಯಾಗಿ ಸರ್ಕಾರ ರಚನೆ ಮಾಡೋದಾದರೆ 8 ಜನ ಶಾಸಕರ ಬೆಂಬಲ ಬೇಕು. ಮಹಾರಾಷ್ಟ್ರದ ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷೇತರರು ಗೆದ್ದ ಕಾರಣದಿಂದಾಗಿ ಬಿಜೆಪಿ ಏಕಾಂಗಿಯಾಗಿ ಬೇಕಾದರೂ ಸರ್ಕಾರ ರಚನೆ ಮಾಡಬಹುದು, ಆ ಹಂತದಲ್ಲಿದೆ. ಆದರೆ ಮಿತ್ರರೇ, ಈ ಪರಿಸ್ಥಿತಿಯಲ್ಲಿ ಏಕಾಂಗಿಯಾಗಿ ಸರ್ಕಾರ ರಚನೆ ಮಾಡುವಂತಹ ಸಾಹಸಕ್ಕೆ ಬಿಜೆಪಿ ಕೈ ಹಾಕೋದಿಲ್ಲ. ಯಾಕೆಂದರೆ ಜನಾದೇಶ ಬಹಳ ಸ್ಪಷ್ಟವಾಗಿದೆ. ಏಕನಾಥ್ ಶಿಂದೆ ನೇತೃತ್ವದಲ್ಲಿ, ಅಂದರೆ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಚುನಾವಣೆಯನ್ನು ಎದುರಿಸಿದ್ದಾರೆ. ಹೀಗಾಗಿ ಬಹುಪಾಲು ಕ್ರೆಡಿಟ್ ಅವರಿಗೆ ಹೋಗುತ್ತೆ. ಹಾಗಂತ ಕಂಪ್ಲೀಟ್ ಕ್ರೆಡಿಟನ್ನು ಏಕನಾಥ್ ಶಿಂದೆಗೆ ಕೊಡಬೇಕಾ? ಖಂಡಿತವಾಗ್ಲೂ ಇಲ್ಲ. ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದು ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ದೊಡ್ಡ ನಾಯಕ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. 2014ರಲ್ಲಿ ಅವರು ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. 2019ರ ಚುನಾವಣೆಯಲ್ಲೂ ಕೂಡ ಬಿಜೆಪಿ ನೇತೃತ್ವದ ಕೂಟಕ್ಕೆ ಭರ್ಜರಿ ಜಯ ಸಿಕ್ಕಿರುತ್ತೆ. ಶಿವಸೇನೆ ಮತ್ತು ಬಿಜೆಪಿ ಮೈತ್ರಿಕೂಟ ಮಾಡಿಕೊಂಡು ಚುನಾವಣೆ ಎದುರಿಸಿರ್ತಾರೆ. ಆಗ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ದು ಭರ್ಜರಿ ವಿಜಯ. ಆನಂತರ ಶಿವಸೇನೆ ಆಟ ಆಡೋದಕ್ಕೆ ಹೋಗುತ್ತೆ, ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಫಡ್ನವೀಸ್ ಅನಿವಾರ್ಯವಾಗಿ ಅಧಿಕಾರವನ್ನು ಬಿಟ್ಟುಕೊಡಬೇಕಾಗುತ್ತೆ. ಆನಂತರ ಏನಾಗುತ್ತೆ, ಏಕನಾಥ್ ಶಿಂದೆ ಪಕ್ಷವನ್ನು ಒಡೆದು ಬರ್ತಾರೆ. 40 ಜನ ಶಾಸಕರೊಂದಿಗೆ ಬರ್ತಾರೆ. ಬಿಜೆಪಿ ಬಳಿಯಲ್ಲಿ 105 ಜನ ಶಾಸಕರಿರ್ತಾರೆ. ಆಗ ಬಿಜೆಪಿ ಹೇಳುತ್ತೆ, ನೀವೇ ಮುಖ್ಯಮಂತ್ರಿ ಆಗಿ. ಅಂದರೆ ಶಿಂದೆಗೆ ಆ ರೀತಿಯಾಗಿ ಮೊದಲೇ ಆಫರ್ ಮಾಡಿರ್ತಾರೆ. ಬಿಜೆಪಿಯನ್ನು ಸುಖಾಸುಮ್ಮನೆ ಬಿಟ್ಟು ಕೊಟ್ಟಂತಹದ್ದಲ್ಲ, ಮೊದಲೇ ಅವರಿಗೆ ಆಫರ್ ಮಾಡಿದ್ರು. ಆ ಪ್ರಕಾರವಾಗಿ ಶಿಂದೆ ಕಳೆದ 2.25 ವರ್ಷದಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದ್ದಾರೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಚುನಾವಣೆ ಸಂದರ್ಭದಲ್ಲೂ ಕೂಡ ಯಾವುದೇ ನಾಯಕರು ಯಾವುದೇ ರೀತಿಯಾಗೂ ಹೇಳಿಕೆ ಕೊಟ್ಟಿರಲಿಲ್ಲ. ಎಲ್ಲ ದ್ವಂದ್ವಯುತವಾದಂಥ ಹೇಳಿಕೆ ಕೊಟ್ಟಿದ್ರು. ಅಮಿತ್ ಶಾ ಏನು ಹೇಳಿದ್ರು, ಚುನಾವಣೆ ಆದ ಬಳಿಕ ನಾವು ನಿರ್ಧಾರ ಮಾಡ್ತೀವಿ ಮುಖ್ಯಮಂತ್ರಿ ಯಾರು ಅಂತ, ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಮುಂದುವರೆದ ಅಮಿತ್ ಶಾ ಇನ್ನೊಂದು ಮಾತು ಹೇಳಿದ್ರು, ಈ ಹಿಂದೆ ನಾವು ತ್ಯಾಗ ಮಾಡಿಬಿಟ್ಟಿದ್ದೀವಿ, ನಮಗೆ ಮುಖ್ಯಮಂತ್ರಿ ಗಾದಿ ಸಿಗುವಂತಹ ಚಾನ್ಸಸ್ ಇತ್ತು, ಆದರೂ ನಾವು ತ್ಯಾಗ ಮಾಡಿದ್ದೀವಿ, ಶಿಂದೆಗೆ ಬಿಟ್ಕೊಟ್ಟಿದ್ದೀವಿ. ಹೀಗಾಗಿ ಮುಂದೆ ನೀವು ಕೂಡ ತ್ಯಾಗಕ್ಕೆ ಸಿದ್ಧರಾಗಿರಬೇಕು, ಇದೇ ಮೈತ್ರಿ ಧರ್ಮ ಅಂತ ಅಮಿತ್ ಶಾ ಓಪನ್ ಆಗಿ ಹೇಳಿದರು. ಅಂದರೆ ಸೂಚ್ಯವಾಗಿ ತಿಳಿಸಿದ್ರು, ನಾವು ಹೆಚ್ಚು ಸೀಟ್ ಗೆದ್ರೆ ಮುಂದೆ ಬಿಟ್ಕೊಡೋದಿಲ್ಲ ಅಂತ. ಇನ್ನೊಂದು ಕಡೆಯಲ್ಲಿ ದೇವೇಂದ್ರ ಫಡ್ನವೀಸ್ ಎಲ್ಲೂ ಕೂಡ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವ್ರು ಹೇಳ್ಕೊಂಡಿರಲಿಲ್ಲ. ನಮಗೇನು ಮುಖ್ಯಮಂತ್ರಿ ಅಭ್ಯರ್ಥಿಗಳಿಗೆ ತೊಂದರೆ ಇಲ್ಲ, ನಮ್ಮ ಮುಖ್ಯಮಂತ್ರಿ ಇಲ್ಲೇ ಇದ್ದಾರೆ ಅಂತ ಸ್ಟೇಜ್ನಲ್ಲಿ ಅವರು ಏಕನಾಥ್ ಶಿಂದೆಯನ್ನು ತೋರಿಸಿದ್ರು. ಅಂದರೆ ಎಲ್ಲ ಕಡೆಯಲ್ಲೂ ಕೂಡ ಈ ಮಹಾಯುತಿ ಸಸ್ಪೆನ್ಸನ್ನು ಮೇಂಟೈನ್ ಮಾಡಿತ್ತು, ಮತ್ತು ಮುಖ್ಯಮಂತ್ರಿ ಗಾದಿಗಾಗಿ ಕಚ್ಚಾಟವನ್ನು ನಡೆಸಿರಲಿಲ್ಲ. ಅದೇ ಮಹಾವಿಕಾಸ್ ಅಘಾಡಿಯಲ್ಲಿ ಮುಖ್ಯಮಂತ್ರಿ ಗಾದಿಗಾಗಿ ಕಚ್ಚಾಟ ಇತ್ತು, ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ನಾವು ಆಗ್ತೀವಿ ಅಂತ. ಉದ್ಧವ್ ಠಾಕ್ರೆ ಹೇಳ್ತಾ ಇದ್ರು ಇನ್ನೊಮ್ಮೆ ಗೆದ್ರೆ ನಾನೇ ಮುಖ್ಯಮಂತ್ರಿ ಅಂತ. ಶರದ್ ಪವಾರ್ಗೆ ಏನು ಮನಸ್ಸಿನಲ್ಲಿತ್ತು, ಇವರಿಬ್ಬರು ಬೇಡ, ನನ್ನ ಮಗಳನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಶರದ್ ಪವಾರ್ ಯೋಚನೆ ಮಾಡ್ತಾ ಇದ್ರು. ಅಲ್ಲಿ ಬಹಳ ಪೈಪೋಟಿ ಇತ್ತು, ಇಲ್ಲಿ ಇರಲಿಲ್ಲ. ಇಲ್ಲಿ ಈಗ ಗೆದ್ದ ಬಳಿಕ ಮುಖ್ಯಮಂತ್ರಿ ಗಾದಿಗೆ ಪೈಪೋಟಿ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ಅವ್ರ ಲೆಕ್ಕಾಚಾರ ಏನು ಗೊತ್ತಾ,
ನಮಗೀಗ 132 ಶಾಸಕ ಬಲ ಇದೆ. ಜೊತೆಗೆ ಪಕ್ಷೇತರವಾಗಿ ಬಿಜೆಪಿ ಸಪೋರ್ಟ್ನಿಂದ ಗೆದ್ದಂತಹ 5 ಶಾಸಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಮುಖ್ಯಮಂತ್ರಿ ಗಾದಿಯನ್ನ ತ್ಯಾಗ ಮಾಡೋದಿಲ್ಲ, ನಾವಿನ್ನೂ ತ್ಯಾಗರಾಜರಾಗೋದಕ್ಕೆ ಸಿದ್ಧ ಇಲ್ಲ ಅಂತ ಬಿಜೆಪಿಯ ಶಾಸಕರು ಹೇಳ್ತಾ ಇದ್ದಾರೆ. ಅವರ ಅಭಿಮತ ಏನು? ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಬೇಕು. ಈ ಗೆಲುವಿನ ಮುಖ್ಯ ರೂವಾರಿಯೇ ದೇವೇಂದ್ರ ಫಡ್ನವೀಸ್. ಅವರಿಲ್ಲದೆ ಈ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಹೀಗಾಗಿ ಅದರ ಶ್ರೇಯಸ್ ಅವರಿಗೆ ಹೋಗಬೇಕು, ಅವರೇ ಮುಖ್ಯಮಂತ್ರಿ ಆಗಬೇಕು. ಈ ಹಿಂದೆ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಮಹಾರಾಷ್ಟ್ರದಲ್ಲಿ ತುಂಬಾ ಜನಪ್ರಿಯತೆ ಇದೆ. ಹೀಗಾಗಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಲಿ ಅಂತ ಬಿಜೆಪಿಯ ಶಾಸಕರು ಪಟ್ಟು ಹಿಡಿತಾ ಇದ್ದಾರೆ. ಬಿಜೆಪಿಯ ನಾಯಕರ ಒಲವು ಕೂಡ ಇದೇ ಆಗಿದೆ. ಇನ್ನೊಂದು ಕಡೆ ಏಕನಾಥ್ ಶಿಂದೆ ಏನು ಸುಮ್ಮನೆ ಕೂತಿಲ್ಲ. ಅವರು ಹೇಳ್ತಾ ಇದ್ದಾರೆ, ಬಿಹಾರದ ಮಾಡೆಲ್ ಅನ್ನು ಇಲ್ಲಿ ಅನುಸರಿಸಿ, ಕೇಂದ್ರ ರಾಜಕಾರಣದ ಸುದ್ದಿಗೆ ನಾನು ಬರೋದಿಲ್ಲ. ನಮ್ಮ 7 ಜನ MP ಗಳಿದ್ದಾರೆ, ನೀವು ಅವರಿಗೆ ಮಂತ್ರಿಗಿರಿ ಕೊಡಿ ಬಿಡಿ ಅದು ಯಾವುದರ ಸುದ್ದಿಗೂ ನಾನು ಬರೋದಿಲ್ಲ. ಕೇಂದ್ರದಲ್ಲಿ ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ಮಹಾರಾಷ್ಟ್ರದಲ್ಲಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ. ಬಿಹಾರದಲ್ಲೂ ಕೂಡ JDU ಕಡಿಮೆ ಸೀಟಲ್ಲಿ ಗೆದ್ದಿದೆ, ಬಿಜೆಪಿಯ ಸೀಟ್ಗಳೇ ಜಾಸ್ತಿ ಇದೆ, ದೊಡ್ಡ ಪಕ್ಷ ಬಿಜೆಪಿ. ಆದರೂ ಕೂಡ ಅಧಿಕಾರವನ್ನು ಯಾರಿಗೆ ಬಿಟ್ಟುಕೊಟ್ಟಿದ್ದಾರೆ? JDUಗೆ ಬಿಟ್ಟುಕೊಟ್ಟಿದ್ದಾರೆ, ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಹೀಗಂತ ಏಕನಾಥ್ ಶಿಂದೆ ಪಟ್ಟು ಹಿಡಿತಾ ಇದ್ದಾರೆ. ಆದರೆ ಮಿತ್ರರೇ, ಬಿಹಾರವನ್ನು ಮಹಾರಾಷ್ಟ್ರಕ್ಕೆ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಬಿಹಾರದಲ್ಲಿ ಬಿಜೆಪಿಗೆ ದೊಡ್ಡ ನಾಯಕತ್ವ ಇಲ್ಲ. ಈ ಹಿಂದೆ ಸುಶೀಲ್ ಕುಮಾರ್ ಮೋದಿ ಇದ್ರು, ಅವ್ರು ತೀರ್ಕೊಂಡಿದ್ದಾರೆ. ಸದ್ಯ ಬಿಹಾರದಲ್ಲಿ ಬಿಜೆಪಿಗೆ ದೊಡ್ಡ ನಾಯಕನಪ್ಪ, ಇಡೀ ಬಿಹಾರದ ಚುನಾವಣೆಯನ್ನು ಗೆದ್ದುಕೊಂಡು ಬರುವಂತಹ ನಾಯಕನಿದ್ದಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಉಪಮುಖ್ಯಮಂತ್ರಿಗಳಿದ್ದಾರೆ, ಅದೆಲ್ಲ ಬೇರೆ ವಿಚಾರ. ಆದರೆ ಮಹಾರಾಷ್ಟ್ರಕ್ಕೆ ಹೋಲಿಸಿದರೆ ಬಿಹಾರದಲ್ಲಿ ನಾಯಕತ್ವದ ಕೊರತೆ ಬಿಜೆಪಿಗೆ ಈಗಲೂ ಕೂಡ ಇದೆ. ಆದರೆ ಮಹಾರಾಷ್ಟ್ರದಲ್ಲಿ ಹಾಗಲ್ಲ. ದೇವೇಂದ್ರ ಫಡ್ನವೀಸ್ ಇದ್ದಾರೆ, ಬಹುದೊಡ್ಡ ನಾಯಕ, 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು, ಈ ಹಿಂದಿನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು. ನಿತಿನ್ ಗಡ್ಕರಿ ಇದ್ದಾರೆ, ಕೇಂದ್ರ ಮಟ್ಟದಲ್ಲೇ ತುಂಬ ಪ್ರಭಾವಿಯಾದಂತಹ ನಾಯಕ. ಅವರು ಮಹಾರಾಷ್ಟ್ರದ ರಾಜಕಾರಣವನ್ನು ಬಿಟ್ಟು ದೆಹಲಿಗೆ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಟ್ಟುಕೊಡುವ ಮಾತಿಲ್ಲ ಅಂತ ಬಿಜೆಪಿಗೆ ಅನಿಸ್ತಾ ಇದೆ. ಇನ್ನೊಂದು ಕಡೆ ಅಜಿತ್ ಪವಾರ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಒಂದು ವೇಳೆ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ನನಗೂ ಕೂಡ ಅವಕಾಶ ಕೊಡಬೇಕು. ಯಾಕೆಂದರೆ ನಾನು ಕೂಡ ಸಮಾನವಾಗಿ ಸೀಟನ್ನು ಗೆದ್ದುಕೊಂಡಿದ್ದೀನಿ, ನನ್ನ ಸ್ಟ್ರೈಕ್ ರೇಟು ಕೂಡ ತುಂಬ ಚೆನ್ನಾಗಿದೆ. ಈ ಹಿಂದೆ ಸರ್ಕಾರದಲ್ಲಿ ನಾನು ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದೆ. ಹೀಗಾಗಿ ಅಧಿಕಾರ ಶೇರ್ ಆಗುತ್ತೆ ಅಂತಂದರೆ ನನಗೂ ಕೂಡ ಒಂದು ಶೇರ್ ಬರಲೇಬೇಕು. 2 ವರ್ಷ ಬಿಜೆಪಿಯವರು ಮುಖ್ಯಮಂತ್ರಿ ಆದರೆ 1.5 ವರ್ಷ ನಾವು ಹಂಚ್ಕೊಳ್ತೀವಿ, ನಾನು ಕೂಡ ಒಂದು ಟರ್ಮಿಗೆ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಅಜಿತ್ ಪವಾರ್ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಅವರ ಬೆಂಬಲಿಗರು ಅದನ್ನೇ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಅವರು ಬ್ಯಾನರ್ ಕೂಡ ಹಾಕ್ಬಿಟ್ಟಿದ್ದಾರೆ, ಅಜಿತ್ ದಾದಾ ಪವಾರ್ ಮುಂದಿನ ನಾಯಕ ಅಂತ. ಅಂದರೆ ಆ ಮಟ್ಟಿನ ಪೈಪೋಟಿ ನಡೀತಾ ಇದೆ. ಇಲ್ಲಿ ಕೆಲವರು ಮಹಾರಾಷ್ಟ್ರದ ವಿಶ್ಲೇಷಕರು ಹೇಳ್ತಿರೋದೇನು ಕೇಳಿದ್ರೆ, ಅಜಿತ್ ದಾದಾ ಪವಾರ್ ಈಗ ತಾನು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆಯನ್ನು ಕೈಬಿಟ್ಬಿಟ್ಟಿದ್ದಾರೆ. ಯಾಕೆಂದರೆ ಗೊತ್ತಾಗೋಗಿದೆ ಬಿಜೆಪಿ ತುಂಬ ದೈತ್ಯ ಪಕ್ಷವಾಗಿದೆ, ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಶಿಂದೆ ಮುಖ್ಯಮಂತ್ರಿ ಆಗದಂತೆ ತಡೆಯೋದಕ್ಕೆ ಅಜಿತ್ ದಾದಾ ಪವಾರ್ ಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರಾದರೆ ಸರ್ಕಾರ ಸುಭದ್ರವಾಗಿರುತ್ತೆ, ನಮಗೆ ಜಾಸ್ತಿ ಲಾಭ ಅಂತ ಅಂದುಕೊಂಡಿರುವಂಥ ಅಜಿತ್ ದಾದಾ ಪವಾರ್ ಫಡ್ನವೀಸ್ ಮುಖ್ಯಮಂತ್ರಿ ಆಗಲಿ, ನಮ್ಮೆರಡೂ ಪಕ್ಷಕ್ಕೆ ಈ ಹಿಂದಿನಂತೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತ ಅಜಿತ್ ಪವಾರ್ ಕೇಳ್ಕೊಂಡಿದ್ದಾರಂತೆ. ಒಂದು ವೇಳೆ ಶಿಂದೆಯನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅಂತಂದ್ರೆ ನಾನು ಕೂಡ ಮುಂದೆ ಮುಖ್ಯಮಂತ್ರಿ ಆಗಲೇಬೇಕು, ನನಗೂ ಒಂದು ಟರ್ಮ್ ಬೇಕು ಅಂತ ಅವರು ಪಟ್ಟು ಹಿಡಿತಿರುವಂಥದ್ದು. ಹೀಗಾಗಿ ಇದು ಬಿಜೆಪಿಗೆ ಸ್ವಲ್ಪ ಪ್ಲಸ್ ಆಗ್ತಾ ಇದೆ. ಅಜಿತ್ ದಾದಾ ಪವಾರ್ ಹೀಗೆ ಹೇಳ್ತಾ ಇದ್ದಾರೆ, ಅವ್ರ ಬೆಂಬಲ ನಮಗಿದೆ, ಹೀಗಾಗಿ ಶಿಂದೆ ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬಿಜೆಪಿ ನಾಯಕರು ಶಿಂದೆಯನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸದ್ಯ 3 ಜನ ನಾಯಕರು ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಸೆಷನ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ ಹೀಗೆ ಕೇಂದ್ರದಲ್ಲಿರುವಂತಹ ಸಾಲು ನಾಯಕರನ್ನ ಭೇಟಿ ಆಗ್ತಾರೆ. ಆದರೆ ಅಂತಿಮವಾಗಿ ಇವತ್ತು ರಾತ್ರಿ ಇಲ್ಲ ನಾಳೆ ಬೆಳಿಗ್ಗೆ ನಿರ್ಧಾರ ಪ್ರಕಟಗೊಳ್ಳುವಂತ ಸಾಧ್ಯತೆಗಳಿದೆ. ಈ ನಡುವೆ ಬಿಜೆಪಿ ಮೂಲಗಳಿಂದ ಇನ್ನೊಂದು ಮಾಹಿತಿ ಬರ್ತಾ ಇದೆ. ದೇವೇಂದ್ರ ಫಡ್ನವೀಸ್ ಬಹಳ ಸ್ಪಷ್ಟವಾಗಿ ಕೇಂದ್ರದ ಹೈಕಮಾಂಡ್ಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಒಂದು ವೇಳೆ ನೀವು ಏಕನಾಥ್ ಶಿಂದೆಗೆ ಮುಖ್ಯಮಂತ್ರಿ ಗಾದಿಯನ್ನು ಬಿಟ್ಟುಕೊಡ್ತೀರಿ ಅಂತಂದ್ರೆ ನನ್ನ ಮೇಲೆ ಯಾವುದೇ ರೀತಿಯ ಒತ್ತಡ ಹೇರಬಾರದು, ನಾನು ಆ ಕ್ಯಾಬಿನೆಟ್ ಅನ್ನ ಸೇರ್ಕೊಳ್ಳೋದಿಲ್ಲ. ಈ ಹಿಂದೆ ನಾನು ಅನಿವಾರ್ಯವಾಗಿ ಕ್ಯಾಬಿನೆಟ್ ಅನ್ನ ಸೇರಿದ್ದೆ, ಉಪಮುಖ್ಯಮಂತ್ರಿ ಆಗಿದ್ದೆ, ಅದು ನನಗೆ ಮುಜುಗರಕ್ಕೆ ಕಾರಣ ಆಗಿತ್ತು. ನಾನು ಮುಖ್ಯಮಂತ್ರಿ ಆದಂತವನು, ಮತ್ತೆ ಆ ರೀತಿಯಾಗಿ ಉಪಮುಖ್ಯಮಂತ್ರಿಯಾಗಿ ನಾನು ಕ್ಯಾಬಿನೆಟ್ ಸೇರೋದಿಲ್ಲ. ನೀವು ಅಧಿಕಾರವನ್ನು ಬಿಟ್ಟುಕೊಡೋದಕ್ಕೆ ನಿರ್ಧಾರ ಮಾಡಿದರೆ ಬೇರೆಯವರನ್ನ ಉಪಮುಖ್ಯಮಂತ್ರಿ ಮಾಡಿ, ನಾನು ಕೇವಲ ಶಾಸಕನಾಗಿರ್ತೀನಿ ಎನ್ನುವಂಥ ಸಂದೇಶವನ್ನು ದೇವೇಂದ್ರ ಫಡ್ನವೀಸ್ ಕೇಂದ್ರದ ಹೈಕಮಾಂಡ್ಗೆ ಕೊಟ್ಟಿದ್ದಾರಂತೆ. ಇದು ಕೇಂದ್ರದ ಹೈಕಮಾಂಡನ್ನು ಮತ್ತಷ್ಟು ಒತ್ತಡಕ್ಕೀಡು ಮಾಡಿದೆ. ಯಾಕೆ ಗೊತ್ತಾ ಮಿತ್ರರೇ, ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸನ್ನು ಹೊರತುಪಡಿಸಿ ಬಿಜೆಪಿಯನ್ನು ಕಲ್ಪನೆ ಮಾಡೋದು ಕಷ್ಟ, ಅಷ್ಟು ಪ್ರಭಾವವನ್ನು ಹೊಂದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಯಿತು, ಒಪ್ಕೊಳ್ಳೋಣ. ಉಳಿದಂತೆ ಶರದ್ ಪವಾರ್ ಪಕ್ಷ ಇವತ್ತು ಇದೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಹೋಗಿದೆ. ಅದಕ್ಕೆ ಕಾರಣ ಯಾರು? ದೇವೇಂದ್ರ ಫಡ್ನವೀಸ್. ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ಗಿದ್ದಂತಹ ದೊಡ್ಡ ಶಕ್ತಿಯನ್ನು ಕುಂದಿಸುವಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಪಾತ್ರ ದೊಡ್ಡದಾಗಿದೆ. ಉದ್ಧವ್ ಠಾಕ್ರೆಯನ್ನು ಇವತ್ತು ಈ ಹಂತಕ್ಕೆ ತಂದು ಕೂರಿಸಿದ್ದಾರೆ ಅಂತಂದ್ರೆ ಅದಕ್ಕೆ ದೇವೇಂದ್ರ ಫಡ್ನವೀಸೇ ಕಾರಣ. ಆ ಮಟ್ಟಿನ ರಾಜಕೀಯ ಹೋಲ್ಡ್ ಇದೆ. ಅಂಥವರು ಸುಮ್ಮನೆ ಕೂತ್ಕೊಂಡ್ರು ಒಂದು ಕಡೆ ಶಾಸಕರಾಗಿದ್ದಾರೆ ಅಂತಂದ್ರೆ ಅದು ಬಿಜೆಪಿಯ ಮೇಲೆ ದೊಡ್ಡ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ಹೀಗಾಗಿ ಬಿಜೆಪಿಗರಿಗೆ ಇದು ಕೂಡ ಒಂದು ಸವಾಲಿನ ಕೆಲಸ ಆಗುತ್ತೆ. ಈಗ ಇನ್ನೊಂದು ಮಾಹಿತಿಯ ಪ್ರಕಾರ ಬಿಜೆಪಿಯವರು ಒಂದು ಫಾರ್ಮುಲಾ ರೆಡಿ ಮಾಡ್ಕೊಂಡಿದ್ದಾರೆ. ಅದೇನು ಕೇಳಿದ್ರೆ, ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ, ಶಿಂದೆ ಬಣದಿಂದ ಶಿಂದೆ ಮಗ ಉಪಮುಖ್ಯಮಂತ್ರಿ ಆಗ್ತಾರೆ. ಶಿಂದೆಯನ್ನ ಕೇಂದ್ರ ರಾಜಕಾರಣಕ್ಕೆ ಕರೆತರುವಂತಹದ್ದು. ಈಗ ನಿಮಗೆ ಗೊತ್ತಿರಬೇಕು, ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಶಿಂದೆ ಬಣದ 7 ಜನ MP ಗಳ ಬೆಂಬಲ ಇದೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಶಿಂದೆಯೂ ಕೂಡ ತೀರಾ ಇಂಪಾರ್ಟೆಂಟ್ ಆಗ್ತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಆದರೆ ಶಿಂದೆ ಬಣಕ್ಕೆ ಕ್ಯಾಬಿನೆಟ್ ರ್ಯಾಂಕ್ನ ಮಂತ್ರಿಗಿರಿಯನ್ನು ಕೊಟ್ಟಿಲ್ಲ.
ಸ್ಟೇಟ್ ರ್ಯಾಂಕ್ನ ಮಂತ್ರಿಗಿರಿಯನ್ನೇ ಕೊಟ್ಟಿರೋದು. ಕಾರಣ ಏನು ಅಂತಂದ್ರೆ ಶಿಂದೆಗೆ ಈಗಾಗಲೇ ಮಹಾರಾಷ್ಟ್ರದ ರಾಜಕಾರಣವನ್ನು ಬಿಟ್ಟು ಕೊಟ್ಟಾಗಿತ್ತು, ಅವರು ಮುಖ್ಯಮಂತ್ರಿ ಆಗಿದ್ರು, ಅಲ್ಲಿ ಅವ್ರಿಗೆ ಲಾಭ ಜಾಸ್ತಿ ಆಗಿದೆ, ಹೀಗಾಗಿ ಸ್ಟೇಟ್ ಮಿನಿಸ್ಟರ್ ಮಾಡ್ತೀವಿ, ಜೊತೆಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದ್ದಂಥವರು ಕೂಡ ಇಲ್ಲ ಅನ್ನುವ ಕಾರಣಕ್ಕಾಗಿ ಸ್ಟೇಟ್ ಮಿನಿಸ್ಟರ್ಗಳನ್ನ ಮಾಡಿದ್ರು. ಈಗ ಬಿಜೆಪಿಯವರು ಏನು ಆಫರ್ ಮಾಡ್ತಾ ಇದ್ದಾರೆ, ನೀವು ಕೇಂದ್ರಕ್ಕೆ ಬಂದು ತುಂಬಾ ಪ್ರಭಾವಿಯಾದಂತಹ ಹುದ್ದೆಯನ್ನು ನಾವು ಇಲ್ಲಿ ಕೊಡ್ತೀವಿ, ಕೇಂದ್ರ ರಾಜಕಾರಣದಲ್ಲಿ ನೀವು ಭಾಗಿಯಾಗಿರಿ, ನಿಮ್ಮ ಮಗ ಅಲ್ಲಿ ಉಪಮುಖ್ಯಮಂತ್ರಿ ಆಗಿರ್ತಾರೆ, ಹೀಗಂತ ಅವರಿಗೆ ಆಫರ್ ಮಾಡಲಾಗ್ತಾ ಇದೆ. ಇದಕ್ಕೆ ಶಿಂದೆ ಒಪ್ಕೊಳ್ತಾರಾ? ಹಾಗೇನಾದ್ರೂ ಆಗಿದ್ದೆ ಆದ್ರೆ ಶಿಂದೆ ಮಗ ರಾಜೀನಾಮೆ ಕೊಡಬೇಕಾಗತ್ತೆ, ಅವರ MP ಕ್ಷೇತ್ರಕ್ಕೆ ಮತ್ತೆ ಚುನಾವಣೆ ಆಗಬೇಕಾಗತ್ತೆ, ಏಕನಾಥ್ ಶಿಂದೆ ಒಂದು ರಾಜ್ಯಸಭೆ ಇಲ್ಲ ಲೋಕಸಭೆ ಎಲ್ಲಾದರೂ ಸ್ಪರ್ಧೆ ಮಾಡಿ ಗೆಲ್ಲಬೇಕಾಗತ್ತೆ. ಇಂತಹ ಪರಿಸ್ಥಿತಿಗಳ ನಿರ್ಮಾಣ ಆಗುತ್ತೆ. ಆದರೆ ಬಿಜೆಪಿ ಹೇಳ್ತಾ ಇದೆ ಇದೇ ನಮಗೆ ಬೆಟರ್ ಆಪ್ಷನ್. ಏಕನಾಥ್ ಶಿಂದೆಯನ್ನು ಕೇಂದ್ರಕ್ಕೆ ಕರೆತರುವಂತಹದ್ದು, ದೇವೇಂದ್ರ ಫಡ್ನವೀಸ್ ಅವರನ್ನ ಅಲ್ಲಿ ಮುಖ್ಯಮಂತ್ರಿ ಮಾಡುವಂತಹದ್ದು. ಪ್ಲಾನ್ ಬಿ ಏನು ಕೇಳಿದ್ರೆ, ದೇವೇಂದ್ರ ಫಡ್ನವೀಸ್ ಒಂದು ವೇಳೆ ಮುಖ್ಯಮಂತ್ರಿ ಆಗಿಲ್ಲಪ್ಪ, ಅವರಿಗಾಗಲೇ ಸ್ಪಷ್ಟಪಡಿಸಿದ್ದಾರೆ ನಾನು ಉಪಮುಖ್ಯಮಂತ್ರಿ ಆಗೋದಿಲ್ಲ, ಕ್ಯಾಬಿನೆಟ್ ಅನ್ನು ಸೇರೋದಿಲ್ಲ ಅಂತ. ಏಕನಾಥ್ ಶಿಂದೆಯನ್ನೇ ಮುಖ್ಯಮಂತ್ರಿ ಮಾಡಿದ್ದೆ ಆದರೆ, ಯಾಕೆಂದರೆ ಬಿಜೆಪಿ ಮತ್ತು ಶಿವಸೇನೆಯ ನಡುವೆ ಅಷ್ಟೊಂದು ಮೈತ್ರಿ ಇದೆ, ಈ ಕಾರಣದಿಂದಾಗಿ ಆ ಮುಖ್ಯಮಂತ್ರಿಯಾಗಿ ಮುಂದುವರಿಸಿದ್ರು ಅಂತಂದ್ರೆ ದೇವೇಂದ್ರ ಫಡ್ನವೀಸ್ ಅವರನ್ನ ಕೇಂದ್ರಕ್ಕೆ ಕರೆತರುವಂತಹದ್ದು. ಮಂತ್ರಿಯಾಗಲ್ಲ, ಬದಲಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೂ ಕೂಡ ಚಿಂತನೆ ನಡೀತಾ ಇದೆ. ಯಾಕಂದ್ರೆ ದೇವೇಂದ್ರ ಫಡ್ನವೀಸ್ಗೆ RSS ನ ಪ್ರಬಲ ಬೆಂಬಲ ಇದೆ. RSS ಮತ್ತು ದೇವೇಂದ್ರ ಫಡ್ನವೀಸ್ ನಡುವೆ ಬಹಳ ಉತ್ತಮವಾದ ಸಂಬಂಧ ಇದೆ. ಈ ಕಾರಣದಿಂದಾಗಿ ಅವರನ್ನ ಕೇಂದ್ರಕ್ಕೆ ಕರೆತಂದಿದ್ದೆ ಆದ್ರೆ, ಅಧ್ಯಕ್ಷರನ್ನ ಮಾಡಿದ್ದೆ ಆದ್ರೆ ಪಕ್ಷಕ್ಕೆ ದೊಡ್ಡ ಸ್ಟ್ರೆಂತ್ ಬರುತ್ತೆ ಅನ್ನುವಂತ ಲೆಕ್ಕಾಚಾರ ಕೂಡ ಇದೆ. ಆದ್ರೆ ದೇವೇಂದ್ರ ಫಡ್ನವೀಸ್ ಮತ್ತು ಅಮಿತ್ ಶಾ ನಡುವೆ ಸ್ವಲ್ಪ ಚಿಕ್ಕದಾದಂತಹ ವೈಮನಸ್ಯಗಳಿದಾವೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಯಾಕೆಂದ್ರೆ ಇಬ್ಬರು ನಾಯಕರ ನಡುವೆ ಎದುರುಗಡೆ ಗೊತ್ತಾಗೋದಿಲ್ಲ, ಆದ್ರೆ ಕೆಲವೊಂದಷ್ಟು ನಿರ್ಧಾರಗಳ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದೆ. ನಾಳೆ ಫಡ್ನವೀಸ್ ಏನಾದರೂ ಬಿಜೆಪಿ ಅಧ್ಯಕ್ಷರಾದ್ರೆ ಆಗ ಅಮಿತ್ ಶಾ ಮತ್ತು ಫಡ್ನವೀಸ್ ನಡುವೆ ತಿಕ್ಕಾಟ ಏರ್ಪಡಬಹುದು. ಈ ಒಂದು ಆತಂಕ ನರೇಂದ್ರ ಮೋದಿ ಅವರಿಗೂ ಕೂಡ ಇದೆ. ಆದ್ರೆ ಈಗಿನ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಿಲ್ಲ ಅಂತಂದ್ರೆ ಸಹಜವಾಗಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ ಅಂತ ಬಿಜೆಪಿಯ ಮೂಲಗಳೇ ಹೇಳ್ತಾ ಇದ್ದಾವೆ. ಇನ್ನು ಮಹಾರಾಷ್ಟ್ರದಲ್ಲಿ ಜಾತಿ ಲೆಕ್ಕಾಚಾರವೂ ಕೂಡ ಜೋರಾಗಿ ನಡೀತಾ ಇದೆ. ದೇವೇಂದ್ರ ಫಡ್ನವೀಸೇ ಹೆಚ್ಚು ಸೂಕ್ತ ಅಂತ ಕೆಲವರ ಅಭಿಪ್ರಾಯ. ಅದು ಹೇಗೆ ಕೇಳಿದ್ರೆ, ದೇವೇಂದ್ರ ಫಡ್ನವೀಸ್ ಬ್ರಾಹ್ಮಣ ಕಮ್ಯುನಿಟಿಗೆ ಸೇರ್ತಾರೆ. ಏಕನಾಥ್ ಶಿಂದೆ, ಅಜಿತ್ ದಾದಾ ಪವಾರ್ ಇಬ್ರು ಕೂಡ ಮರಾಠ ಸಮುದಾಯದವರು. ಸದ್ಯ ಏನಾಗಿದೆ ಈ ಚುನಾವಣೆಯಲ್ಲಿ ಕೇಳಿದ್ರೆ, ಮರಾಠ ಸಮುದಾಯ ಬಹುಪಾಲು ಮಹಾವಿಕಾಸ್ ಅಗಾಡಿಗೆ ವೋಟ್ ಹಾಕಿದೆ. 55-45 ಆಗಿದೆ ಈ ಬಾರಿಯ ಚುನಾವಣೆಯಲ್ಲಿ ಮರಾಠ ಸಮುದಾಯದ ವೋಟಿಂಗ್. ಅಂದ್ರೆ 55 ಮಹಾವಿಕಾಸ್ ಅಗಾಡಿಗೆ ಹೋದ್ರೆ 45% ಮಹಾಯುತಿಗೆ ಬಂದಿದೆ. ಅದಕ್ಕಿಂತ ಮುಖ್ಯವಾಗಿ ಮಹಾಯುತಿಯನ್ನ ಕೈ ಹಿಡಿದಿದ್ದು ಹಿಂದುಳಿದ ವರ್ಗದ ಮತದಾರರು. OBC ವೋಟ್ ಏನಿದೆ ಇದು ಕಂಪ್ಲೀಟ್ ಕನ್ಸಾಲಿಡೇಟ್ ಆಗಿದೆ. ಹೀಗಾಗಿ ಮತ್ತೆ ನಾವು ಮರಾಠ ಮುಖ್ಯಮಂತ್ರಿಯನ್ನ ತರಬಾರದು, ತುಂಬಾ ನ್ಯೂಟ್ರಲ್ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಅನ್ನ ತಂದ್ರೆ ನಮಗೆ ಹೆಚ್ಚು ಲಾಭ ಅಂತ ಬಿಜೆಪಿಗೆ ಅನಿಸ್ತಾ ಇದೆ. ಯಾಕಂದ್ರೆ ದೇವೇಂದ್ರ ಫಡ್ನವೀಸ್ ಬ್ರಾಹ್ಮಣ ಸಮುದಾಯದವರು, ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಚಾಕಚಕ್ಯತೆ ಇದೆ. ಮರಾಠ ಸಮುದಾಯಕ್ಕೆ ಮಾನ್ಯತೆಯನ್ನ ಕೊಟ್ಟಿದ್ದೆ ಆದ್ರೆ ಈ OBC ಕಮ್ಯುನಿಟಿ ಏನು ಬಿಜೆಪಿಯ ಜೊತೆಗಿದೆ ಅವರಿಗೆ ಎಲ್ಲಿ ಬೇಸರ ಆಗ್ಬಿಡಬಹುದು. ಇದಕ್ಕೋಸ್ಕರವಾಗಿ ನ್ಯೂಟ್ರಲ್ ಆಗಿರುವಂತಹ ಫಡ್ನವೀಸ್ಗೆ ಅಧಿಕಾರ ಕೊಡುವಂತಹದ್ದು ಸೂಕ್ತ ಅಂತ ಬಿಜೆಪಿಯ ಲೆಕ್ಕಾಚಾರ. ಅಂದ್ರೆ ಈ ಓವರ್ ಆಗಿ ನೋಡೋದಾದ್ರೆ ಎಲ್ಲಾ ಸಮೀಕರಣದಲ್ಲೂ ಕೂಡ ದೇವೇಂದ್ರ ಫಡ್ನವೀಸ್ ಸಾಕಷ್ಟು ಮುಂದಿದ್ದಾರೆ. ಬಿಜೆಪಿಯ ಒಲವು ಕೂಡ ದೇವೇಂದ್ರ ಫಡ್ನವೀಸೇ ಆಗಿದ್ದಾರೆ. ಅದರ ಅಂತಿಮವಾಗಿ ಏಕನಾಥ್ ಶಿಂದೆ ಸಿಕ್ಕಾಪಟ್ಟೆ ಪೈಪೋಟಿ ನಡೆಸಿದ್ರಪ್ಪ, ನನಗೆ ಮುಖ್ಯಮಂತ್ರಿ ಬೇಕೇ ಬೇಕು, ಇಲ್ಲದೆ ಹೋದ್ರೆ ನಾನೇನೋ ಹೊರಗೆ ಬಂದ್ಬಿಡ್ತೀನಿ, NDA ಕೂಟದಲ್ಲೂ ಇರೋದಿಲ್ಲ, ಮಹಾಯುತಿಯಲ್ಲೂ ಇರೋದಿಲ್ಲ ಅಂತ ಏಕನಾಥ್ ಶಿಂದೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಆದ್ರೆ ಸ್ವಲ್ಪ ನೆಗೆಟಿವ್ ಸಂದೇಶ ಹೋಗಬಾರ್ದು. ಈ ಗೆಲುವಿನ ಅಲೆ ಹೀಗೆ ಮುಂದುವರಿಬೇಕು ಅಂತಂದ್ರೆ ಮುಖ್ಯಮಂತ್ರಿ ಗಾದಿಯು ಕೂಡ ಅಷ್ಟೇ ಸ್ಮೂತ್ ಆಗಿ ಇತ್ಯರ್ಥ ಆಗಬೇಕು. ಇದಕ್ಕಾಗಿ ಬಿಜೆಪಿ ಈಗ ಸರ್ಕಸ್ ಮಾಡ್ತಾ ಇದೆ. ಇವತ್ತು ರಾತ್ರಿ ಇಲ್ಲ ನಾಳೆ ಬೆಳಗ್ಗೆ ಒಳಗಾಗಿ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥದ್ದು ಬಹುತೇಕ ಕನ್ಫರ್ಮ್ ಆಗುತ್ತೆ. ನನ್ನ ಎಲ್ಲ ಲೆಕ್ಕಾಚಾರದ ಪ್ರಕಾರ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ. ಇದರಲ್ಲೇನು ಬಹಳ ವ್ಯತ್ಯಾಸ ಆಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಮಿತ್ರರೇ, ನೀವೇನು ಹೇಳ್ತೀರಿ? ಮಹಾರಾಷ್ಟ್ರದಲ್ಲಿ ಯಾರಿಗೆ ಮುಖ್ಯಮಂತ್ರಿ ಗಾದಿ ಕೊಡುವಂತಹದ್ದು ಸೂಕ್ತ? ಶಿಂದೆಗೆ ಮತ್ತೆ ಅವಕಾಶವನ್ನು ಕೊಡಬೇಕಾ ಅಥವಾ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.